ವರ್ತಿಸುವುದು. ಪ್ರೇಮ ಆನಂದಕ್ಕಿಂತ ಹೆಚ್ಚಿನ ಆನಂದವೇ ಇಲ್ಲವೆಂದು ಭಕ್ತರೆಲ್ಲರೂ ಹೇಳುವರು. ಇಂತಹ ಅಲೌಕಿಕವಾದಂತಹ ಪ್ರೇಮವು ಶಾಶ್ವತವಾದ ಸುಖವನ್ನು ಸುಲಭವಾಗಿ ಕೊಡುತ್ತದೆ. ವೇದ ಶಾಸ್ತ್ರಗಳನ್ನು ಪಡಿಸಿದ್ದರೂ ಭಾವಿಕ ಜನರಿಗೆ ಇದರಿಂದ ಉದ್ಧಾರ ಆಗುವುದು ನಿಶ್ಚಯವು. ಅನಾಯಾಸದಿಂದ ಅವರು ಭವ ಸಾಗರದೊಳಗಿನಿಂದ ತಾರಣ ಹೊಂದುವರು. ಗುರುವರನ್ನು ಭಕ್ತರ ಸಂಕಟ ಕಾಲದಲ್ಲಿ ಪ್ರಾಪ್ತಿಯನಾಗುವರು. ಯಾಕೆಂದರೆ ಆತನ ಮೇಲೆ ಅವರು ಎಲ್ಲ ಭಾರವನ್ನು ಹಾಕಿ ಸದ್ಗುರು ಚಿಂತನೆಯನ್ನು ಮಾಡುತ್ತಾ ಸುಖದಿಂದ ಸಂಸಾರವನ್ನು ಮಾಡುವರು. ಇರಲಿ, ಹುಬ್ಬಳ್ಳಿ ನಗರದಲ್ಲಿ ನಾರಾಯಣನೆಂಬ ನಾಮ ಮೋಡಕನೆಂಬ ನಾಮವುಳ್ಳ ಒಬ್ಬ ಬ್ರಾಹ್ಮಣನಿರುವನು. ಆತನಿಗೆ ಚಂಪು ಎಂದು ಕರೆಯಲ್ಪಡುವ ಒಬ್ಬ ಕನ್ನಿಕೆ ಇರುವಳು. ಇವಳು ವಿವಾಹವಾಗತಕ್ಕವಳಾಗಿದ್ದು ಅತಿ ಪ್ರಯಾಸದಿಂದ ಶೋಧಿಸಿ ಒಬ್ಬ ವರನನ್ನು ನಾರಾಯಣನು ಗೊತ್ತು ಮಾಡಿದನು. ನಾರಾಯಣನಿಗೆ ಆತನ ಕುಟುಂಬದವರೆಲ್ಲರೂ ಶ್ರೀ ಸಿದ್ಧಾರೂಢನ ಮೇಲೆ ಅತ್ಯಂತ ಭಕ್ತಿ ಇರುವುದು. ಅವರು ನಿತ್ಯದಲ್ಲಿ ಸದ್ಗುರುಗಳ ಸ್ಥಾನಕ್ಕೆ ಬಂದು ಬಹಳ ಪ್ರೇಮದಿಂದ ಭಜಿಸುವರು. ಹೀಗಿರುತ್ತಾ ಕನ್ಯೆಗೆ ವಿವಾಹ ಮಾಡುವುದು ನಿಶ್ಚಯಿಸಿ ಸದ್ಭಕ್ತನಾದ ನಾರಾಯಣನು ಸಿದ್ಧ ಆಶ್ರಮಕ್ಕೆ ಬಂದು ಬಹು ದೈನ ಭಾವದಿಂದ ಸಿದ್ಧ ಸದ್ಗುರುಗಳನ್ನು ಕುರಿತು ಆ ಚಂಪುವಿನ ಲಗ್ನವನ್ನು ನಿರ್ವಿಘ್ನ ಮಾಡು ಎಂದು ಪ್ರಾರ್ಥಿಸಿದರು. ಈ ದೀನ ವಚನವನ್ನು ಕೇಳಿ ಸದ್ಗುರುನಾಥನು ದಯಾವಾಣಿಯಿಂದ ನೀನು ಸದ್ಗುರು ಚಿಂತೆಯಲ್ಲಿರುವಾಗ ವಿಘ್ನಗಳು ಹೇಗೆ ಬಂದವು ಎಂದು ಅಂದರು. ಈ ಪ್ರಕಾರ ವಚನವನ್ನು ಕೇಳಿ ನಾರಾಯಣನಿಗೆ ಮನಸ್ಸಿನಲ್ಲಿ ಬಹಳ ಸುಖವಾಯಿತು. ಮನೆಗೆ ಬಂದು ಆತನು ಲಗ್ನ ದಿಶೆಯಿಂದ ಎಲ್ಲ ಸಾಮಗ್ರಿಗಳನ್ನು ಸಿದ್ಧಪಡಿಸಿದನು. ಪಾಲ್ಗುಣ ಶುದ್ಧ ವಿಧಿಕೆಯ ದಿವಸ ಲಗ್ನವೆಂದು ಜಯಿಸಲು ಟಾರಾಯಿಸಿದರು. ಅವರ ಲಗ್ನಕ್ಕೆ ಇನ್ನು 2 ದಿವಸ ಇರುವಾಗ ಒಂದು ಮಹಾ ಸಂಕಟ ಬಂದುದಗಿತು. ವಧುವಾದ ಚಂಪುವಿಗೆ ಅದ್ಭುತವಾದ ಜ್ವರ ಬಂದುದನ್ನು ನೋಡಿ ಎಲ್ಲರೂ ಬಹಳ ಗಾಬರಿಯಾದರು. 2ನೆಯ ದಿವಸವು ಜ್ವರ ವಿಶೇಷವಾಗಿ ಏನು ಮಾಡಿದರೂ ಇಳಿಯಲಿಲ್ಲ. ನಿಬ್ಬಣ್ಣದ ಜನರು ಬಂದರು. ಅವರನ್ನು ಯೋಗ ಸ್ಥಾನದಲ್ಲಿ ಇಳಿಸಿ ನಾರಾಯಣನು ಮನೆಗೆ ಬಂದು ಚಂಪುವಿನನ್ನು ನೋಡಿದಾಗ ಬಹಳ ದಿಗಿಲು ಪಟ್ಟನು. ಹುಡುಗಿಯು ಎಚ್ಚರ ತಪ್ಪಿ ಆಗಾಗ ಬಡಬಡಿಸುತ್ತಿರುವಳು. ನಾರಾಯಣನು ಬಹು ಚಿಂತಾತುರನಾಗಿ, ಹೇ ಸದ್ಗುರುವೇ, ಈಗ ಪ್ರಾಪ್ಯನಾಗಿರುವೆ. ನಿನ್ನ ಆಶೀರ್ವಾದದಿಂದಲೇ ಚಂಪುವಿಗೆ ಯೋಗ್ಯವರನ್ನು ಸಿಕ್ಕಿರುವನು. ಆದರೆ ಈಗ ಲಗ್ನ ಕಾಲ ಸಮೀಪ ಬಂದಿರುವಾಗ ವಿಘ್ನವು ಬಂದಿದೆ. ದಯಾಗರನಾದ ನೀನು ಇದನ್ನು ಕಳೆಯುವಂತ ನಾನು ವೈದ್ಯನ ಕಡೆ ಹೋಗುವುದಿಲ್ಲ. ನೀನೇ ಈ ಆಶ್ರಯವನ್ನು ಕೊಡು. ನಾನು ನಿನ್ನ ಪಾದದಲ್ಲಿ ಇರುತ್ತಿದ್ದು 2ನೇಯದೇನು ಮನ್ನಿಸಲಾರನು. ಆದುದರಿಂದ ಶೀಘ್ರವಾಗಿ ಬಂದು ನಮ್ಮ ಮಾನವನ್ನು ರಕ್ಷಿಸು. ಬೀಗರು ವರನನ್ನು ಕರೆದುಕೊಂಡು ಬಂದಿರುವರು. ಈಗ ನೀವು ಏನು ಮಾಡತಕ್ಕದ್ದಾಗಿದೆ? ಹೇ ಸದ್ಗುರು ರಾಜನೇ, ಓಡುತ್ತಾ ಬಾರಪ್ಪ. ನನ್ನ ಅಂತರಂಗವನ್ನು ಈಗ ನೋಡಬೇಡ. ಈ ಸಂಸಾರವೆಲ್ಲವೂ ನಿನ್ನದೇ ಇರುತ್ತಿದ್ದು ನಿನ್ನ ಹೊರತು ನನಗೆ 2ನೇಯವರು ಯಾರು ಇದ್ದಾರೆ? ಕಾರ್ಯಕ್ಕೆ ವಿಘ್ನವಾಗಬಾರದು ಎಂದು ಪ್ರಥಮದಲ್ಲಿ ನಿನಗೆ ಪ್ರಾರ್ಥಿಸಿದೆ. ಈ ಅಭಯವನ್ನು ಕೊಟ್ಟಿರುವೆ. ಹೀಗೆ ಹಾಗೆ ನನ್ನನ್ನು ಬಿಟ್ಟು ಬಿಡಿವೆ. ನಿನ್ನ ಬಿರುದನ್ನು ರಕ್ಷಿಸಿಕೊಳ್ಳಬೇಕಾಗಿದೆ. ನಿನ್ನ ಹೊರತು ಈ ಕಾಲದಲ್ಲಿ ನಾನು ಅನಾಥನಾಗಿರುತ್ತೇನೆ. ನೀನು ಯಾವಾಗ ಪ್ರಾಪ್ಯನಾಗಿಯೋ ಇದೇ ಘೋರ ಚಿಂತೆಯಾಗಿರುವುದು ಎಂದು ಹೇಳಿ ಕಣ್ಣೀರು ಸುರಿಸುತ್ತಾ ಪ್ರಾರ್ಥಿಸುತ್ತಿರುವಾಗ ತಕ್ಷಣವೇ ಕೋಣೆಯ ದ್ವಾರ ತೆರೆದು ಶ್ರೀ ಸಿದ್ಧ ಸದ್ಗುರುರಾಯನು ಪ್ರಕಟನಾದರು. ಅವರನ್ನು ನೋಡಿದ ಕೂಡಲೇ ನಾರಾಯಣನು ಓಡಿ ಬಂದು ಪಾದಕ್ಕೆ ಬಿದ್ದು ಎದ್ದು ಹಸ್ತ ಗ್ರಹಣವನ್ನು ಮಾಡಿ ಒಳಗೆ ಕರೆದುಕೊಂಡು ಬಂದರು. ಸದ್ಗುರುಗಳನ್ನು ಕುರಿತು ನಾರಾಯಣನು, ಹೇ ತಂದೆ ಸಿದ್ಧರಾಯನೇ, ನಿನ್ನ ಕರುಣ ವಚನವನ್ನು ನೀನು ನಿಜವಾಗಿ ಕೇಳಿದ್ದಿ. ಹೇ ಭಕ್ತ ಸಗನೇ, ಧೀರ ಬಂದು ತ್ವರ್ತೆಯಿಂದ ಓಡಿ ಬಂದು ಎಂದು ಅನ್ನುವಾಗ ಆತನು ಅತ್ಯಂತ ಪ್ರೇಮಯುಕ್ತನಾಗಿ ರಕ್ತದ ಕಟ್ಟ ಉಳ್ಳವನಾಗಿ ನೇತ್ರಗಳಿಂದ ಜಲವನ್ನು ಸುರಿಸುವಂತನಾದನು. ಆಗ ಸದ್ಗುರುನಾಥನು ಚಂಪುವಿನ ಸಮೀಪ ಬಂದು ಅವಳನ್ನು ಕೃಪಾದೃಷ್ಟಿಯಿಂದ ನೋಡಿ ನಾರಾಯಣನನ್ನು ಕುರಿತು, ನೀನು ಮನಸ್ಸಿನಲ್ಲಿ ಏನೇನು ಚಿಂತೆ ಪಡಬೇಡ. ಸುಖದಿಂದ ಸದ್ಗುರು ಚಿಂತನೆಯನ್ನು ಮಾಡುತ್ತಿರು. ಆತನ ಕೃಪೆಯಿಂದ ಕಾರ್ಯವು ನಿರ್ವಿಘ್ನವಾಗುವುದು. ಭಯಪಡಬೇಡ. ಅಂತರಾಯಗಳು ಬಂದರೂ ಆತನು ತನ್ನ ಕಾರ್ಯವನ್ನು ತಾನೇ ಸಿದ್ಧಿಗೆ ಮುಟ್ಟಿಸುವನು ಎಂದು ಹೇಳಿ ಸದ್ಗುರುಗಳು ಚಂಪುವಿನ ಮಸ್ತಕದ ಮೇಲೆ
ಸ್ವರವೆಲ್ಲವೂ ಇಳಿದು ಹೋದುದನ್ನು ನೋಡಿ ನಾರಾಯಣನಿಗೆ ಅತ್ಯಂತ ಆನಂದವಾಯಿತು. ಸದ್ಗುರುರಾಯನು ಈ ಪ್ರಕಾರ ಮಾಡಿ ಅಲ್ಲಿಂದಲೇ ಅಂತರ್ಧಾನರಾದರು. ಇದನ್ನು ನೋಡಿ ನಾರಾಯಣನು ಆಶ್ಚರ್ಯಚಕಿತನಾಗಿ, ಆಹಾ, ದಯಾಗಣನನ್ನು ಪೂಜಿಸಲಿಲ್ಲವೆಲ್ಲ ಅಂದು ಮನೆಯ ಮಂದಿಗಳೆಲ್ಲ ಕರೆದು ಸಿದ್ಧಾರೂಢ ಪರಮೇಶ್ವರನು ಬಂದು ಚಂಪುಗೆ ನೆಟ್ಟಿಗೆ ಮಾಡಿ ಹೋದನು ಅಂದನು. ಈ ಮಾತನ್ನು ಕೇಳಿ ಎಲ್ಲರೂ ಆನಂದದಿಂದ ಸದ್ಗುರುಗಳಿಗೋಸ್ಕರ ಜಯ ಜಯಕಾರವನ್ನು ಗರ್ಜಿಸುವಂತರಾಗಿ, ಸದ್ಗುರು ಈ ಕಾಲಕ್ಕೆ ಪ್ರಾಪ್ಯನಾಗಿ ಘೋರವಾದ ವಿಘ್ನವನ್ನು ಕಳೆದನು ಎಂದು ಅಂದರು. ಆಗ ಚಂಪುವಿನ ಸಮೀಪ ಬಂದು ನೋಡುತ್ತಾರೆ. ಅವಳ ಮೈ ಮೇಲೆ ಸಣ್ಣ ಸಣ್ಣ ಬಕ್ಕಿಗಳು ಕಂಡು ಇದು ಮತ್ತೊಂದು ವಿಘ್ನ ಬಂತು ಎಂದು ಅಂದರು. ಮರುದಿನ ಎಲ್ಲರೂ ಆ ಚಂಪುವಿಗೆ ನೋಡಿ ಮೈಲಿ ಬಂದಿದೆ ಅನ್ನುತ್ತಿದ್ದರು. ಮನೆಯ ಮಂದಿ ಎಲ್ಲರೂ ಗಾಬರಿಯಾಗಿ ಇದು ದುರ್ಧರ ಪ್ರಸಂಗವು ಬಂದೊದಗಿತ್ತು ಎಂದು ತಳಮಳಿಸುತ್ತಿದ್ದರು. ಮೈಲಿ ಬಂದಿತ್ತೆಂದರೆ ಏನಾಗಿತ್ತು ಎಂದು ಹೇಳಲಾಗದು. ಕದಾಚಿ ದುರ್ದೈವದಿಂದ ಕಣ್ಣಾದರೂ ಹೋಗಬಹುದು, ವಿರೂಪಳಾದರೂ ಆಗಬಹುದು. ಹೀಗಾದರೆ ಏನು ಮಾಡೋಣ ಎನ್ನುತ್ತಿದ್ದರು. ಬೀಗರು ಬಂದು ಆ ಚಂಪುವಿನ ಸ್ಥಿತಿಯನ್ನು ನೋಡಿ ವಿಚಾರ ಮಾಡುತ್ತಾರೆ. ವಧುವಿಗೆ ನೆಟ್ಟಗಾಗುವುದು ಪೂರ್ಣ ಈಶ್ವರನ ಅಧೀನವಿರುತ್ತದೆ. ಕೆಲವರು ವಧು ನೆಟ್ಟವಾಗುವ ದಾರಿಯನ್ನು ನೋಡಿ ಅಲ್ಲೇ ಇರೋಣ ಎಂದು ಅನ್ಯರು ಆ ಊರಿಗೆ ಹೋಗಿ ಮುಂದೆ ಏನಾದರೂ ಲಗ್ನ ನೋಡಿಕೊಂಡು ಬರೋಣ ಎಂದು ಅನ್ನಲಾರಂಭಿಸಿದ್ದರು. ಈ ಮಾತುಗಳನ್ನು ಕೇಳಿ ನಾರಾಯಣನು ಬಹು ಖಿನ್ನನಾಗಿ, ಇವೆಲ್ಲರೂ ಒಂದು ದಿನ ಸ್ವಸ್ಥರಾಗಿರಿ, ಆಮೇಲೆ ಈಶ್ವರನು ಮಾಡತಕ್ಕದ್ದನ್ನು ಮಾಡಲಿ ಎಂದು ನುಡಿದನು. ವರನಾದರೂ ತನ್ನ ಮಿತ್ರನನ್ನು ಕುರಿತು, ನಾಳೆ ಇವಳ ಕೂಡ ಲಗ್ನ ಆಯಿತೆಂದರೆ ಮುಂದೆ ಆಕೆಯ ಕಣ್ಣು ಹೋದರೆ ಏನು ಮಾಡೋಣ, ಏನು ಹೇಳು, ರೂಪವು ವಿರೂಪವಾಗುವುದು ಸಂಭವವಾಗದೆ ದುಷ್ಟ ಕಾಲವು ಬಂದಿರಬಹುದು. ಹಾಗಾದರೆ ಏನು ಮಾಡುವುದು, ನನಗೆ ಈ ಲಗ್ನವನ್ನು ಮಾಡಿಕೊಳ್ಳುವ ಮನಸ್ಸಿಲ್ಲ ಎಂದು ಅನ್ನುತ್ತಿದ್ದನು. ಬೀಗರೆಲ್ಲರೂ ತಮ್ಮ ಒಳಗೆ ಲಗ್ನಕ್ಕೆ ಶಕುನ ಒಳ್ಳೆಯದು ಎನಿಸುವುದಿಲ್ಲ, ಇಷ್ಟಿದ್ದು ಲಗ್ನ ಮಾಡಿದರೆ ಏನೋ ಗತಿಯಾಗಿತ್ತು ಎಂದು ತಿಳಿಯದು ಅನ್ನುತ್ತಿದ್ದರು. ನಾರಾಯಣನು ಬಹು ಚಿಂತಾಕಾಂತನಾದನು. ಅಂತರಾಯ ಬಂದರೂ ಸದ್ಗುರು ತನ್ನ ಕಾರ್ಯವನ್ನು ತಾನೇ ನಡೆಸುವನು ಎಂದು ಸಿದ್ಧರು ಅಂದ ವಚನವನ್ನು ಆತನಿಗೆ ಈಗ ನೆನಪಿಗೆ ಬಂದಿತ್ತು. ಅನಂತರ ಸದ್ಗುರುರಾಯನನ್ನು ಮನೆಗೆ ಕರೆದುಕೊಂಡು ಬರಬೇಕೆಂದು ನಿಶ್ಚಯಿಸಿದರು. ಯಾಕೆಂದರೆ ಅವರು ಬಂದ ಕೂಡಲೇ ದರ್ಶನ ಮಾತ್ರದಿಂದ ಬೀಗರು ಸಂಶಯವಿಲ್ಲವೂ ನಿರಸವಾಗುವುದು ಎಂದು ಆತನು ತಿಳಿದಿದ್ದನು. ತತ್ಕಾಲ ಒಂದು ಅಶ್ವರಥವನ್ನು ತೆಗೆದುಕೊಂಡು ನಾರಾಯಣನು ಸಿದ್ಧ ಆಶ್ರಮಕ್ಕೆ ಬಂದು ಸಿದ್ಧಾರೂಢರ ಚರಣಗಳನ್ನು ಹಿಡಿದು, ಹೇ ಸದ್ಗುರು ಸಿದ್ಧನಾಥನೇ, ಈಗ ದುಸ್ತರವಾದಂಥ ಸಂಕಟವು ಬಂದಿರುವುದು, ಏನು ಮಾಡಬೇಕೆಂದು ತಿಳಿಯದೆ ಬಹಳ ಚಿಂತೆಯು ಉಂಟಾಗಿದೆ. ನಿನ್ನ ಕೃಪೆಯಿಂದ ಈ ಚಂಪುವಿನ ಜ್ವರವು ಹೋಯಿತು. ಆದರೆ ಆಕೆಗೆ ಮೈಲೆ ಬಂದಿರುವುದರಿಂದ ಬೀಗರ ಭಾವವು ತಿರುಗುತ್ತದೆ. ಈ ಸಮಯದಲ್ಲಿ ಏನು ಮಾಡಲಿ? ನಿಬ್ಬಣ್ಣದವರು ಈಗ ತಿರುಗಿ ಹೋದೆಂದರೆ ಪುನಃ ಬರುವುದು ಎಲ್ಲವೂ ತಿಳಿಯದು. ಲಗ್ನವಾಗದೆ ಅವರು ತಿರುಗಿ ಹೋದರೆ ಕನ್ಯೆಗೆ ಎರಡನೆಯ ವರ ಸಿಗುವುದಿಲ್ಲ. ಆದುದರಿಂದ ಕೃಪಾಳಾದ ಸದ್ಗುರುನಾಥನೇ, ಈಗ ನಮ್ಮ ಗೃಹಕ್ಕೆ ಬರಬೇಕು. ಅವರೆಲ್ಲರೂ ಸಮಕ್ಷಮ ನಿಮ್ಮನ್ನು ಪೂಜಿಸಿದ್ದಾದರೆ ಅವರ ಮನಸ್ಸಿನ ಶಂಕೆಯು ಪೂರ್ಣವಾಗಿ ನಿರಸವಾಗುವುದು ಎಂಬುದನ್ನು ನನ್ನ ನಿರ್ಧಾರವಿರುವುದು. ಅದಕ್ಕೋಸ್ಕರ ನೀನು ಕೃಪೆ ಮಾಡಿ ಇಲ್ಲಿಯ ತನಕ ಬಂದು ಪೂಜೆ ಸ್ವೀಕರಿಸತಕ್ಕದ್ದು ಎಂದು ಪ್ರಾರ್ಥಿಸಿದ್ದನ್ನು ಕೇಳಿ ಸಿದ್ಧರು ಸಂತುಷ್ಟರಾಗಿ, ಹಾಗಾದರೆ ನಿನ್ನ ಗೃಹಕ್ಕೆ ಹೋಗೋಣ ಎಂದು ರಥವನ್ನೇರಿ ಮನೆಗೆ ಬರಲು ಎಲ್ಲರೂ ಎದುರಾಗಿ ಬಂದು ನಮಸ್ಕರಿಸುವರಾದರು. ಮಂಟಪದೊಳಗೆ ದಿವ್ಯ ಸಿಂಹಾಸನವನ್ನು ಹಾಕಿ ಅದರಲ್ಲಿ ಸಿದ್ಧಾರೂಢರನ್ನು ಕೂಡಿಸಿ ಅವರು ಕೂಡಿ ಷೋಡಶೋಪಚಾರದಿಂದ ಪೂಜಿಸುವಂತರಾದರು. ಬೀಗರೆಲ್ಲರೂ ಬಂದು ಸಿದ್ಧರ ಚರಣಗಳಿಗೆ ಬಿದ್ದು ವರನನ್ನು ಸಹ ಕರೆದುಕೊಂಡು ಬಂದು ಗುರುಗಳ ಪಾದಕ್ಕೆ ಹಾಕಿದರು. ಸಿದ್ಧಾರೂಢರ ದಿವ್ಯ ಮೂರ್ತಿಯನ್ನು ಕಂಡ ಕೂಡಲೇ ಅವರ ಮನಸ್ಸಿನಲ್ಲಿ ಭ್ರಾಂತಿ ಎಲ್ಲವೂ ಓಡಿಹೋಯಿತು. ಹಾಗೆ ಸೂರ್ಯ ಉದಯವಾದ ಕೂಡಲೇ ಕತ್ತಲು ಆ ಅಡವಿ ಪಾಲಾಗುವುದು, ಅಂತಹ ಹೃದಯದಲ್ಲಿ ಆತ್ಮರಾಜನು ಪ್ರಕಟನಾಗುತ್ತಲೇ ದುಷ್ಟಗುಣಗಳು ಸ್ಥಾನಭ್ರಷ್ಟವಾಗುವು. ಹಾಗೆ ಸದ್ಗುರುನಾಥನ ದರ್ಶನ ಮಾತ್ರದಿಂದ ಹೃದಯದೊಳಗಿನ ಸಂಶಯವೆಲ್ಲವೂ ನಷ್ಟವಾಗಿ ಆತನ ವಚನದಲ್ಲಿ ಪ್ರೇಮ ಒಂದೇ ಉಳಿಯಿತು. ಆಗ ಸದ್ಗುರುಗಳು ನಾರಾಯಣನೇ ಹೇಳುತ್ತೇನೆ ಕೇಳು. ಈ ಚಂಪುವಿಗೆ ನೆಟ್ಟಗಾಗುವುದು, ವಧುವರರಿಗೆ ಲಗ್ನ ಮಾಡಿ
ನಾಮ ಜಪಿಸುತ್ತಾ ಅಕ್ಷತೆಯನ್ನು ಹಾಕು ಎಂದು ನುಡಿದು ಸದ್ಗುರುಗಳು ಮಂತ್ರಾಕ್ಷರಗಳನ್ನು ಕೈಯಲ್ಲಿ ತೆಗೆದುಕೊಂಡು ಸ್ವತಃ ವಧುವರನನ್ನ ಮೇಲೆ ಅವುಗಳನ್ನು ಚೆಲ್ಲಿದರು. ಎಲ್ಲರಿಗೂ ಆನಂದವಾಯಿತು. ಆ ಬಳಿಕ ನಾರಾಯಣನು ಸದ್ಗುರುವಿಗೆ ಭೋಜನಗಳನ್ನು ಮಾಡಿಸಿ ಸಿದ್ಧಾಶ್ರಮಕ್ಕೆ ಕಳಿಸಿದರು. ಇತ್ತ ಸರ್ವ ಬೀಗರ ಮುಖವನ್ನು ಪ್ರಸನ್ನವಾದವು. ಎಲ್ಲರೂ ಸಂಶಯ ವೃತ್ತಿಯು ನಾಶವಾಯಿತು. ಈಗ ವರನು ತನ್ನ ಜನರಿಗೆ ಅನ್ನುತ್ತಾರೆ, ನಾವು ಲಗ್ನ ದಿಶೆಯಿಂದ ಹುಬ್ಬಳ್ಳಿಗೆ ಬಂದೆವು. ಈಗ ಲಗ್ನವಾಗದೆ ಹೋಗಿಬಿಟ್ಟರೆ ನಮಗೆ ಇದು ಬಹಳ ಹಾಸ್ಯಾಸ್ಪದವಾಗುವುದು. ಬಂದ ಕಾರ್ಯವು ನೆರವೇರದೆ ತಿರುಗಿ ಊರಿಗೆ ಹೋದೆ ಎಂದರೆ ನಮಗೆಲ್ಲರೂ ನಗುವರು. ಆದುದರಿಂದ ನಾನು ಲಗ್ನವಾಗದೆ ತಿರುಗಿ ಹೋಗುವುದಿಲ್ಲ. ಕನ್ಯೆಯ ಶರೀರದಲ್ಲಿ ಏನಾದರೂ ವ್ಯಂಗ್ಯ ಸಂಭವಿಸಿದರೆ ಚಿಂತೆ ಇಲ್ಲ. ನಾನು ಅವಳನ್ನೇ ಲಗ್ನ ಮಾಡಿಕೊಳ್ಳುತ್ತೇನೆ ಎಂದು ನನ್ನ ನಿರ್ಧಾರವಿರುತ್ತದೆ. ಇದಲ್ಲದೆ ಕನ್ಯೆಯಾದರೂ ನಿಶ್ಚಯವಾಗಿ ನೆಟ್ಟಳಾಗುವಳೆಂದು ಮಹಾತ್ಮರು ವರವನ್ನು ಕೊಟ್ಟಿರುತ್ತಾರೆ ಮತ್ತು ಅವರೇ ಈ ಲಗ್ನವನ್ನು ಮಾಡಿಸುತ್ತಾರೆ. ಅವರ ವಚನದ ಮೇಲೆ ನನಗೆ ಪೂರ್ಣ ವಿಶ್ವಾಸವಿರುತ್ತದೆ ಎಂದು ಹೇಳುವುದನ್ನು ಕೇಳಿ ವರನ ಹಿರಿಯರಾದರೂ ಲಗ್ನ ಕಾರ್ಯಕ್ಕೆ ನಡೆಸಲಕ್ಕಾಗಿ ತಮ್ಮ ಅನುಮೋದವನ್ನು ಕೊಟ್ಟು ಸ್ವಲ್ಪ ನೆಟ್ಟಗಾಯಿತೆಂದರೆ ವಧುವರನಿಗೆ ವಿವಾಹವನ್ನು ಮಾಡೋಣ ಅಂದರು. ಅಂತರ್ಯಾಮಿಯಾದ ಸದ್ಗುರುವು ಸರ್ವರ ಹೃದಯ ಧಾಮದಲ್ಲಿ ಇದ್ದು ಜೀವಿಗಳಿಗೆ ಕರ್ಮದಲ್ಲಿ ಪ್ರೇರೇಪಿಸುತ್ತಾನೆ. ಯಾರಿಗೂ ಸ್ವಾತಂತ್ರ್ಯತೆ ಇಲ್ಲ. ಇತ್ತ ಚಂಪುವಿಗೆ ಬಂದು ನೋಡಿದರೆ ಅವಳು ಎದ್ದು ನಿಂತಿರುವಳು. ಕೂಡಲೇ ಈಗಲೇ ಲಗ್ನ ಮಾಡಬೇಕು ಎಂದು ಎಲ್ಲರೂ ಅಂದರು. ಲಗ್ನ ಗಳಿಗೆ ಸಮೀಪ ಬಂತು. ವಧುವರನನ್ನು ಮಂಟಪದೊಳಗೆ ಕರೆದುಕೊಂಡು ಬಂದರು. ಸರ್ವರು ಆನಂದದಿಂದ ನಾಮಘೋಷವನ್ನು ಮಾಡುತ್ತಾ ವಧುವರನ ಮೇಲೆ ಅಕ್ಷತೆ ಹಾಕಿದರು. 4 ದಿವಸಗಳ ಪರ್ಯಂತ ಈ ವಿವಾಹ ಸಮಾರಂಭವು ನಡೆಯಿತು. ತರುವಾಯ ನಾರಾಯಣನು ವಧು ದಂಪತಿಯನ್ನು ಕರೆದುಕೊಂಡು ಗುರುದಕ್ಷಿಣಕ್ಕೆ ಬಂದು ಅವರನ್ನು ಸಿದ್ಧಾರೂಢರ ಚರಣಕ್ಕೆ ಹಾಕುವಂತರಾದರು. ಆಗ ಗುರುಗಳನ್ನು ಕುರಿತು ನಾರಾಯಣನು, ಹೇ ಸದ್ಗುರುನಾಥನೇ, ಪರಮಾತ್ಮನು ಭಯನಾಶನಾಗಿದ್ದಾನೆ ಎಂಬ ವಚನವನ್ನು ಸತ್ಯ ಮಾಡಿದ್ದೀರಿ. ಮೊದಲು ನಮಗೆ ಸಂಕಷ್ಟಗಳನ್ನು ತಂದು ಅದರೊಳಗಿನಿಂದ ರಕ್ಷಿಸಿದ್ದೀ ಎಂದು ಪ್ರಾರ್ಥಿಸಿದರು. ಅನಂತರ ಸಿದ್ಧರಾಯರು ದಂಪತಿಗಳಿಗೆ ಆಶೀರ್ವದಿಸಿದರು. ಸರ್ವರು ನಮಸ್ಕಾರವನ್ನು ಮಾಡಿದ ನಂತರ ಸ್ವಸ್ಥಾನಕ್ಕೆ ಹೋಗುವಂತರಾದರು. ಸದ್ಗುರುವಿನ ಉದ್ಧಾರ ಕಾರ್ಯವು ಜನರಿಗೆ ಸಂಕಟ ಪ್ರಾಪ್ಯವಾದಾಗ ನಡೆಯುವುದು. ದುಃಖವಿಲ್ಲದಿದ್ದರೆ ಜೀವಿಗಳಿಗೆ ನಿರ್ಭಯರಾಗಿ ಸದ್ಗುರುನಾಥನನ್ನು ಮರೆತು ಸಂಸಾರದಲ್ಲಿರುವರು. ಇದರಿಂದ ಸರ್ವ ಹಾನಿ ಅವರಿಗೆ ಪ್ರಾಪ್ಯವಾಗುವುದು ಎಂದು ಆ ದಯಾಳಾತನವನ್ನು ತಿಳಿದು ಭಯವನ್ನು ಹಾಕಿ ಅವರನ್ನು ಎಚ್ಚರಪಡಿಸುತ್ತಾನೆ. ಈ ಕೂಡಲೇ ಅವರು ಸದ್ಗುರುವಿನ ಬಳಿಗೆ ಓಡಿ ಬರುವರು. ಶ್ರೋತ್ರ ಜನಗಳಿರ, ಈ ಲಕ್ಷಾರ್ಥವನ್ನು ಹೇಳುವೆನು ಕೇಳಿರಿ. ನಾರಾಯಣನೆಂಬನೇ ಜೀವನು, ಅವನ ಕನ್ಯೆಯೇ ಭಕ್ತಿ. ಈ ಕನ್ಯೆಗೆ ವೈರಾಗ್ಯ ಎಂಬ ವರವು ಗೊತ್ತು ಮಾಡಿತ್ತು. ಭಕ್ತಿಗೆ ಸಂಸಾರವೆಂಬ ಜ್ವರವು ಹತ್ತಿದ್ದಾಗ ಜೀವನು ಸದ್ಗುರುಗಳನ್ನು ಸ್ತುತಿಸಿದ ಕ್ಷಣ ಆತನು ಬಂದು ಕೃಪೆ ಮಾಡುವುದರಿಂದ ಸಂಸಾರ ಜ್ವರವು ಇಳಿಯಿತು. ಆದರೆ ವಿಷಯ ಇಚ್ಛೆಗಳೆಂಬ ಭಕ್ತಿಗಳಾದವು. ಆಗ ವೈರಾಗ್ಯ ವಿಷಯ ಆಸಕ್ತಿಯುಳ್ಳಲಾದ ಆ ಭಕ್ತಿಗೆ ತನಗೆ ಬೇಡವೆಂದನು. ಕೂಡಲೇ ಜೀವನು ಸದ್ಗುರುಗಳನ್ನು ಕರೆದುಕೊಂಡು ಬಂದು ಪೂಜಿಸಿದನು. ಗುರುವರನ್ನು ಭಕ್ತಿಯ ಮೇಲೆ ಆತ್ಮಕಾರ ವೃತ್ತಿಗಳೆಂಬ ಅಕ್ಷತೆಯನ್ನು ಹಾಕಿದ ಕೂಡಲೇ ಭಕ್ತಿ ವಿಷಯಾಸಕ್ತಿ ರಹಿತಳಾಗಿ ಸಶಕ್ತಳಾದ ವೈರಾಗ್ಯವು ಆನಂದವಾಯಿತು. ನಂತರ ಆನಂದ ವೃತ್ತಿಗಳು ಕೂಡಿ ಭಕ್ತಿ ವೈರಾಗ್ಯ ಇಬ್ಬರಿಗೂ ವಿವಾಹ ಮಾಡಿದರು. ಈ ಪ್ರಕಾರ ಸದ್ಗುರು ಭಕ್ತಿ ಮತ್ತು ವೈರಾಗ್ಯ ಇವರೊಳಗೆ ಸಂಯೋಗವು ಮಾಡಿಸಿದನು. ಈ ಕಥೆಯನ್ನು ಯಾರು ಶ್ರವಣ ಮಾಡುವರು ಅವರ ಭವ ರೋಗವು ಸದ್ಗುರು ರಾಜನ ಕೃಪೆಯಿಂದ ಹೋಗುವುದು ಎಂಬುದಲ್ಲಿಗೆ ಶ್ರೀ ಸಿದ್ಧಾರೂಢರ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತ ಅತಿ ಮಧುರವಾದ 45ನೇ ಅಧ್ಯಾಯವನ್ನು ಶಿವದಾಸರು ಸಿದ್ಧಾರೂಢರ ಚರಣಾರವಿಂದದಲ್ಲಿ ಅರ್ಪಿಸಿದ್ದರು. ಸಿದ್ಧಾರೂಢ ಕೋರ್ಟ್ ಆಗಿದೆ ನನಗೆ.